ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ. ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾನಿಪುರಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಮನೆಗೆ ಮಾಡಿ ನೋಡಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಮೊದಲನೇದಾಗಿ ಪಾನಿ ಮಾಡ್ಕೊಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ನಂತರ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ನಾನೊಂದು 4 ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದೇ ಸ್ಮೆಲ್ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೈಸಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಬಟ್ಲಿಟ್ಟು ಒಂದು ಜಾಲರಿ ಇಟ್ಟು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯಿಗೆ ಏನು ಸಿಗಲ್ಲ, ಚೆನ್ನಾಗಿರುತ್ತೆ. ಪಾನಿ ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ ಪಾನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ನೀಟಾಗಿ ಸೋಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಷ್ಟಿದೆ. ಇದೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಆಗಲೇ. ನೀವು ಮುಂಚೆನೇ ನೆನೆಸಿಡ್ರಿ. ನೋಡಿ, ಚೆನ್ನಾಗಿ ಕೈಗೆಲ್ಲ ಕಿವುಚ್ಕೊಂಡು ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕಿ ಆಮೇಲೆ ಹುಳಿ ಚೆಕ್ ಮಾಡಿಕೊಂಡು ಮತ್ತೆ ಹಾಕ್ಕೊಳ್ಳಿ. ಕರೆಕ್ಟಾಗಿದ್ದರೆ ಏನು ಬೇಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕ್ರಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಪಾನಿ ರೆಡಿಯಾಗಿದೆ. ಈಗ ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ. ನೋಡಿ, ಬೇಯಿಸಿ ಎಲ್ಲ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿದ್ದಾದಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಮಕ್ಕಳು ತಿಂತಾರಂತ ಖಾರದ ಪುಡಿ ಹಾಕ್ತಿಲ್ಲ. ನಿಮಗೆ ಖಾರದ ಪುಡಿ ಬೇಕಿದ್ದರೆ ಹಾಕ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು. ಈಗ ರೆಡಿಮೇಡ್ ಪೂರಿ ತಗೊಂಡಿದ್ದೀನಿ. ನೋಡಿ, ಅಂಗಡಿಯಾಗ ಸಿಗ್ತವೆ. ನೀವು ಮನೆಯಲ್ಲೇ ಬೇಕಿದ್ದರೆ ಮಾಡ್ಕೋಬೋದು. ಟೈಮ್ ಇಲ್ಲ ಅನ್ನೋರು ಈ ಥರ ತಂದ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಪೂರಿ ಹಾಕ್ಕೊಂಡು ನೀಟಾಗಿ ತೇಲ್ಸ್ಕೋಬೇಕು. ನೋಡಿ, ಆ ಥರ ಉಬ್ಬಿ ಬರ್ತಾಯಿದೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಟೇಸ್ಟು ಏನು ಡಿಫ್ರೆಂಟೇ ಇರಲ್ಲ, ಚೆನ್ನಾಗಿರುತ್ತೆ. ನೋಡಿ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಎಲ್ಲರೂ ತಿನ್ಬೋದು. ನೋಡಿ, ತೇಲ್ಸಿದ್ದಾದಮೇಲೆ ಈಗ ಪೂರಿ ರೆಡಿ ಆದವು. ನೋಡಿ, ತುಂಬ ರುಚಿಯಾಗಿರೋ ಅಂತಹ ಪಾನಿಪುರಿ ರೆಡಿ. ನೋಡಿ ಫ್ರೆಂಡ್ಸ್, ನಿಮಗೆ ಸಣ್ಣ ಮಿಕ್ಚರ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನಾನು ಮಿಕ್ಚರ್ ಏನು ಹಾಕ್ತಿಲ್ಲ. ಈರುಳ್ಳಿ, ಪಾನಿ, ಆಲೂಗಡ್ಡೆ ಬೇಯಿಸಿಟ್ಟಿದ್ನಲ್ಲ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಪಾನಿ ಮಾತ್ರ ಸಖತ್ತಾಗಿದೆ. ತಿಂತಾ ಇದ್ದರೆ ಕರ್ಗೋಗ್ತಾ ಇದೆ ಬಾಯಲ್ಲಿ, ಆ ಥರ ಇದೆ. ನೀವು ಅಂಗಡಿಗಡೆ ತಿಂದರೆ ಆ ಥರ ಇರುತ್ತೆ, ಅದೇ ಥರ ಇದೆ ಫ್ರೆಂಡ್ಸ್. ಮಾತ್ರ ಪಾನಿ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸಲಿ ಇದೇ ಥರ ಮಾಡಿ. ಮನೆಯಲ್ಲಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಖುಷಿ ಆಗ್ತೀರಾ. ಒಂದ್ಸಲಿ ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.